ಆತ್ಮೀಯ ಸಹೋದರ ಸಹೋದರಿಯರೇ, ಇಷ್ಟು ದಿನ ತಾವೆಲ್ಲರೂ ಕರ್ನಾಟಕ ಅಲ್ಪಸಂಖ್ಯಾತ ಅಭಿವೃದ್ಧಿ ನಿಗಮದ ಅಡಿಯಲ್ಲಿ ಸರ್ಕಾರದ ಸೌಲಭ್ಯಗಳನ್ನು ಪಡೆದುಕೊಳ್ತಾ ಇದ್ದೀರಿ. ಈಗೀಗ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರು ನಮಗೆ ಹೊಸ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಕರ್ನಾಟಕದ ಕ್ರೈಸ್ತ ಸಮುದಾಯದ ಸಮಗ್ರ ಅಭಿವೃದ್ಧಿಗಾಗಿ ಪ್ರತ್ಯೇಕ ನಿಗಮವನ್ನು ಸ್ಥಾಪನೆ ಮಾಡಿದ್ದಾರೆ. ಇದಕ್ಕಾಗಿ ನಾಡಿನ ಸಮಸ್ತ ಕ್ರೈಸ್ತ ಭಕ್ತರ ಪರವಾಗಿ, ವಿಶೇಷವಾಗಿ ಶಿವಮೊಗ್ಗ ಧರ್ಮಕ್ಷೇತ್ರದ ಎಲ್ಲ ಕ್ರೈಸ್ತ ಭಕ್ತರ ಪರವಾಗಿ ನಾನು ನಮ್ಮ ಮಾನ್ಯ ಮುಖ್ಯಮಂತ್ರಿಯವರಿಗೆ ವಂದನೆಗಳನ್ನು ಸಲ್ಲಿಸುವಾಗ, ಈ ಹೊಸ ನಿಗಮವನ್ನು ನಮಗೆ ನೀಡಿದ ಅವರಿಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಈ ಅಭಿವೃದ್ಧಿ ನಿಗಮದ ಮುಖಾಂತರ ನಾವೆಲ್ಲರೂ ಸರ್ಕಾರದಿಂದ ಪಡೆಯುವಂಥ ಎಲ್ಲ ಸೌಲಭ್ಯಗಳನ್ನು ಪಡೆದು ಇಡೀ ಸಮುದಾಯ ಒಂದಾಗಿ ಬೆಳಿಬೇಕು ಎಂಬಂಥದ್ದು ನಮ್ಮ ಆಸೆಯಾಗಿದೆ. ಈ ನಮ್ಮ ಆಸೆಯನ್ನು ಖಂಡಿತವಾಗಿಯೂ ಈ ನಿಗಮದ ಮುಖಾಂತರ ಮತ್ತು ನಮಗೆ ಇವಾಗ ಈ ನಿಗಮವನ್ನು ಮುಂದುವರಿಸಿಕೊಂಡು ಬರಲು ಸಿಕ್ಕಂಥ ಪ್ರೊಫೆಸರ್ ಜಾಫೆಟ್ ಅವರ ಆಡಳಿತ ಮತ್ತು ಮುಂದಾಳತ್ವದ ಮುಖಾಂತರ ನಮಗೆ ಸಾಧ್ಯವಾದೀತು ಎಂಬಂಥದ್ದು ನಮ್ಮ ಆಸೆ ಮತ್ತು ಭರವಸೆಯಾಗಿದೆ. ಮಗದೊಮ್ಮೆ ಕರ್ನಾಟಕ ಸರ್ಕಾರಕ್ಕೆ ನಾನು ವಿಶೇಷವಾಗಿ ವಂದನೆಗಳನ್ನು ಸಲ್ಲಿಸ್ತೇನೆ. ಪರಮಾತ್ಮನು ಎಲ್ಲರನ್ನು, ವಿಶೇಷವಾಗಿ ನಮ್ಮ ರಾಜಕೀಯ ಮುಖಂಡರುಗಳನ್ನು ಆಶೀರ್ವದಿಸಿ ಕಾಪಾಡಲಿ. ಧನ್ಯವಾದಗಳು.